ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಗಣಕೆ ಸೊಪ್ಪು ಸೋರೆಕಾಯಿಯ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ಆಮೇಲೆ ತುಂಬ ಸುಲಭವಾಗಿ ಕೂಡ ಮಾಡ್ಬೋದು. ಆಮೇಲೆ ಯಾರೆಲ್ಲ ತರಕಾರಿ ಸೊಪ್ಪು ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಚೆನ್ನಾಗಿ ತಿಂತಾರೆ. ಆಮೇಲೆ 1 ಕಪ್ ನಾನು ಗೋಧಿ ಹಸಿಟ್ಟನ್ನ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನು 1 ಕಪ್ಪಷ್ಟು ರವೆನೂ ಕೂಡ ಜರಡಿ ಮಾಡ್ಕೊಳ್ತೀನಿ. ಯಾವ್ದಾರು ಒಂದು ಕಮ್ಮಿ ಇದ್ದು ಒಂದು ಜಾಸ್ತಿ ಇದ್ದು ಕೂಡ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒಂದೊಂದೇ ಕಪ್ ಹಾಕೋಬೇಕು ಅಂತ ಏನಿಲ್ಲ. ಇಲ್ಲ ಬರೀ ಅಕ್ಕಿ ಹಸಿಟ್ಟು ರವೆಯಿಂದ ಕೂಡ ಮಾಡ್ಬೋದು. ನಾನು 3 ಹಾಕ್ಕೊಳ್ತೀನಿ. ಇದರಲ್ಲಿ ಯಾವುದೇ ಒಂದು ಇಲ್ಲ ಅಂದರೂ ಮಾಡ್ಬೋದು, ಇಲ್ಲ ಒಂದು ಐಟಮ್ ಇದು ಕೂಡ ಮಾಡ್ಬೋದು. ಇಲ್ಲ ಬರೀ ರವೆ, ಬರೀ ಗೋಧಿ ಹಸಿಟ್ಟು, ಬರೀ ಅಕ್ಕಿ ಹಸಿಟ್ಟಲ್ಲೂ ಮಾಡ್ಬೋದು. ಆಮೇಲೆ ಅಕ್ಕಿ ಹಸಿಟ್ಟು 1 ಕಪ್ ಹಾಕ್ಕೊತಾ ಇದ್ದೀನಿ. ನಂತರ ಅಕ್ಕಿ ಹಸಿಟ್ಟು ಒಂದು ಸ್ವಲ್ಪ ಕಮ್ಮಿ ಇತ್ತು, ಅದರಿಂದ ಕಡಲೆ ಹಸಿಟ್ಟಿತ್ತಲ್ಲ ಅದನ್ನೇ ಹಾಕ್ಕೊತಾ ಇದ್ದೀನಿ. ಬೋಂಡದ ಹಸಿಟ್ಟಿರುತ್ತಲ್ಲ ಅದು. ಸೊ ನೀವು ಆ ಥರನೂ ಹಾಕ್ಕೋಬೋದು, ಇಲ್ಲ ಬರೀ ಅಕ್ಕಿ ಹಸಿಟ್ಟಲ್ಲೂ ಹಾಕ್ಕೊಬೋದು. ನಾನು ಸ್ವಲ್ಪ ಶಾರ್ಟೇಜ್ ಇತ್ತು ಅಂತ ಹಾಕ್ಕೊಂಡೆ. ಆಮೇಲೆ 1 ಸ್ಪೂನು ಉಪ್ಪು, ಒಂದು ಚೂರು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು, ಆಮೇಲೆ ಈ ಸೋರೆಕಾಯಿನ ತುರ್ಕೊಂಡು ತೊಗೊಂಡಿದ್ದೀನಿ. ಆಮೇಲೆ ಗಣಕೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 6ರಿಂದ 7 ಈರುಳ್ಳಿ, ಇವೆಲ್ಲ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅಮ್ಕಿ ಕಲಸಿ ಫ್ರೆಂಡ್ಸ್. ಈರುಳ್ಳಿ ಕಟ್ಟಿಂಗ್ ಎಲ್ಲ ಇರುತ್ತಲ್ಲ ಅದೆಲ್ಲ ಓಪನ್ ಆಗುತ್ತೆ ಎಳೆ ಎಳೆಯಾಗಿ. ಫಸ್ಟ್ ಒಂದು ಸತಿ ಡ್ರೈ ಆಗೇ ಕಲಿಸ್ಕೊತೀನಿ, ಆಮೇಲೆ ನೀರು ಹಾಕ್ಕೊಳ್ಳೋಣ. ಏಕೆಂದರೆ ಸೋರೆಕಾಯಲ್ಲಿ ಫಸ್ಟೇ ನೀರಿರುತ್ತೆ. ಆಮೇಲೆ ನಮ್ಮ ಕಾಂಪೌಂಡಲ್ಲಿ ತುಂಬೆ ಗಿಡ ಇತ್ತು, ಅದ್ರದ್ದು ಒಂದು ಒಂದು 10-15 ಹೂವು ಇತ್ತು, ಅದನ್ನೂ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಾನು ಇತ್ತಲ್ವ ನಮ್ಮ ಗಿಡದಲ್ಲಿ ಇದ್ದಾಗೆಲ್ಲ ನಾನು ಆ ಚಪಾತಿ ಆಗಲಿ ರೊಟ್ಟಿಗಾಗಲಿ ಹಾಕ್ಕೊಳ್ತೀನಿ. ಸೊ ಸೈಡಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತೊಟ್ಟು ಅದಕ್ಕೆ ಕಲಿಸ್ಕೊಳ್ಳಿ, ಎಲ್ಲದಕ್ಕೂ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಹಾಕ್ತಾ ಹಾಕ್ತಾ ತೆಳು ಆಗುತ್ತೆ ಹಿಟ್ಟು. ಒಂದು ಸ್ವಲ್ಪ ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ಕಡೆ ತವಾನ ಬಿಸಿಗಿಟ್ಟು, ತವ ಬಿಸಿ ಆದಮೇಲೆ ತೊಟ್ಕೋಬೇಕು. ಆ ತವ ಬಿಸಿಯಾಗಿದೆ, ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ತೊಟ್ಕೊಳ್ಳಿ ಬಿಸಿ ತವ ಮೇಲೆ. ಏಕೆಂದರೆ ಉರಿವಾಗನೇ ತೊಟ್ಕೊಳಕ್ಕಾಗೋದಿಲ್ಲ, ತುಂಬ ಸುಡುತ್ತೆ. ಸೊ ತೆಳ್ಳಗೆ ತೊಟ್ಬಿಟ್ಟು ಎಕ್ಸ್ಟ್ರಾ ಏನಿದೆ ಅದನ್ನು ಎತ್ಕೊಂಡ್ಬಿಡೋಣ. ಸೊ ನೀಟಾಗಿ ನೀರು ಹಾಕಿ ಒಂದು ಸತಿ ಮೇಲೆ ಸೋರ್ಕೊಂಡು ನೈಸ್ ಮಾಡ್ಕೊಳ್ಳೋಣ. ಸೊ ರೊಟ್ಟಿ ಬೆಂದಿದೆ. ಬೆಂದಿದ್ರೆ ಅದು ತಾನಾಗೇ ತವ ಬಿಡುತ್ತೆ, ಇಲ್ಲಾಂದರೆ ಕಿತ್ತೋಗುತ್ತೆ, ತೆಗಿಯೋಕ್ಕೆ ಹೋಗಬೇಡಿ. ಸೊ ರೊಟ್ಟಿ ರೆಡಿಯಾಗಿದೆ. ಸ್ಮೂತಾಗಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಬೇಗನೆ ಎತ್ಕೊಂಡ್ಬಿಡಿ. ಸೊ 2ನೇ ರೊಟ್ಟಿ ತೊಡ್ತಾ ಇದ್ದೀನಿ. ನಾನು ಗ್ಯಾಸ್ ಸ್ಟವ್ ಆಫ್ ಮಾಡೋದು ಮರ್ತ್ಬಿಟ್ಟೆ, ಆಮೇಲೆ ನೋಡಿದೆ ಇದೇನು ಇಷ್ಟೊಂದು ಬಿಸಿ ಇದೆಯಲ್ಲ ಅಂತ. ನೀವು ಆಫ್ ಮಾಡಿಬಿಟ್ಟು ತವಾದು ಬಿಸಿಗೆ ತೊಟ್ಕೋಬೋದು, ಆಮೇಲೆ ಆನ್ ಮಾಡ್ಕೊಳ್ಳಿ. ಸೊ ಸುಡ್ತಾ ಇತ್ತು, ನಾನು ಆಮೇಲೆ ಗಮನಿಸ್ತಾ ಇದ್ದೀನಿ ಗ್ಯಾಸ್ ಸ್ಟವ್ ಆಫ್ ಮಾಡಿಲ್ವಲ್ಲ ಅಂತ. ಸ್ವಲ್ಪ ಸ್ಮೂತಾಗಿರೋದು ಬೇಕು ಅನ್ನೋರು ಬೇಗನೆ ಎತ್ಕೊಂಡ್ಬಿಡಿ. ಸೊ ತುಂಬ ತೆಳುವಾಗಿರುತ್ತೆ ರೊಟ್ಟಿ. ತುಪ್ಪ ಇಲ್ಲ ಯಾವ್ದಾರ ಒಂದು ಗೊಜ್ಜಿನ ಜೊತೆ, ಪಲ್ಯ ಜೊತೆ ತಿನ್ಬೋದು, ತುಂಬ ರುಚಿಕರವಾಗಿರುತ್ತೆ. ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಟಚ್ ಮಾಡಿ. ಆಮೇಲೆ ಇದು ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ